ಕೆಲವರಿಗೆ ಪುಸ್ತಕ ತೆರೆದು ಓದಲು ಕುಳಿತರೆ ತಕ್ಷಣವೇ ನಿದ್ರೆ ಬರುತ್ತದೆ. ಹಾಗಾದರೆ ಚಿಂತಿಸಬೇಕಾದ ಅಗತ್ಯವಿಲ್ಲ. ಅಧ್ಯಯನ ಮಾಡುವಾಗ ಎಚ್ಚರವಾಗಿರಲು ಮತ್ತು ಗಮನ ಕೇಂದ್ರೀಕರಿಸಲು ನಿಮಗೆ ಸಹಾಯ ಮಾಡಲು ತಜ್ಞರು ಕೆಲವು ಸರಳ ಹಾಗೂ ಪರಿಣಾಮಕಾರಿಯಾದ ಸಲಹೆಗಳನ್ನು ನೀಡಿದ್ದಾರೆ. ತಜ್ಞರು ತಿಳಿಸಿದ ಟಾಪ್ 10 ಟಿಪ್ಸ್ಗಳು ಇಲ್ಲಿವೆ ನೋಡಿ. ಮೊದಲನೇದು ಸರಿಯಾದ ಭಂಗಿಯಲ್ಲಿ ಕುಳಿತುಕೊಳ್ಳಬೇಕು. ಓದಲು ಅನುಕೂಲವಾಗಬೇಕೆಂಬ ಉದ್ದೇಶದಿಂದ ಮೇಜಿನ ಮುಂದೆ ಕುರ್ಚಿ ಹಾಕಿಕೊಂಡು ಕುಳಿತುಕೊಳ್ಳಬೇಕು. ಹಾಸಿಗೆ ಮೇಲೆ ಮಲಗಿರುವಾಗ ಅಧ್ಯಯನ ಮಾಡುವುದನ್ನು ತಪ್ಪಿಸಬೇಕು. ಏಕೆಂದರೆ ಹಾಸಿಗೆ ಮೇಲೆ ಕುಳಿತುಕೊಂಡು ಓದಿದರೆ ನಿಮ್ಮ ದೇಹವು ವಿಶ್ರಾಂತಿ ಪಡೆಯುವಂತೆ ಸೂಚಿಸುತ್ತದೆ. ಇದರಿಂದ ನಿಮಗೆ ನಿದ್ರೆ ಬರುತ್ತದೆ. ಆದ್ದರಿಂದ ಇನ್ನು ಆದಷ್ಟು ತಪ್ಪಿಸಬೇಕು. ಎರಡನೆಯದು ದೇಹವನ್ನು ಹೈಡ್ರೇಟ್ ಆಗಿರುವಂತೆ ನೋಡಿಕೊಳ್ಳಬೇಕು. ಅಧ್ಯಯನ ಮಾಡುವಾಗ ಆಗಾಗ ಸ್ವಲ್ಪ ನೀರು ಕುಡಿಯುತ್ತಲೇ ಇರಬೇಕು. ಇಲ್ಲದಿದ್ದರೆ ನಿರ್ಜಲೀಕರಣದಿಂದ ಆಯಾಸ, ತಲೆನೋವು ಹಾಗೂ ಅಜಾಗರೂಕತೆ ಕೊರತೆಗೆ ಕಾರಣವಾಗುತ್ತದೆ. ಮೂರನೆಯದು ಸರಿಯಾದ ಬೆಳಕಿರುವ ಕಡೆಗೆ ಕುಳಿತುಕೊಳ್ಳಿ. ಹಾಸಿಗೆಯ ಪಕ್ಕದಲ್ಲಿರುವ ದೀಪಗಳ ಮಂದ ಬೆಳಕಿನಲ್ಲಿ ಓದಲು ಕುಳಿತುಕೊಳ್ಳಬಾರದು. ಸರಿಯಾದ ಬೆಳಕಿನಲ್ಲಿ ಅಧ್ಯಯನ ಮಾಡುವುದು ಏಕಾಗ್ರತೆ ಹಾಗೂ ಗಮನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಇದರಿಂದ ಓದಿದ್ದು ಸರಿಯಾಗಿ ನೆನಪಿನಲ್ಲಿ ಉಳಿಯುತ್ತದೆ. ನಾಲ್ಕನೇದಾಗಿ ನಿಯಮಿತವಾಗಿ ಉಪಹಾರ ಸೇವಿಸಿ. ಅಧ್ಯಯನ ಮಾಡುವ ಮೊದಲು ಅತಿಯಾದ ಆಹಾರ ಸೇವಿಸುವುದು ಕೂಡ ಹೆಚ್ಚು ನಿದ್ರೆ ಬರುವಂತೆ ಮಾಡುತ್ತದೆ. ಎಚ್ಚರವಾಗಿರಲು ಮತ್ತು ಚೈತನ್ಯದಿಂದ ಇರಲು ನಿಯಮಿತವಾದ ಉಪಹಾರ ಊಟ ಸೇವಿಸುವುದು ಒಳ್ಳೆಯದು.